ಚಿತ್ರದುರ್ಗದಲ್ಲಿ ಇಂದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಚಿತ್ರದುರ್ಗ ವಿಭಾಗ ಚಿತ್ರದುರ್ಗ ಇವರಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಅನಿರ್ದಿಷ್ಟಾವಧಿ ಕಾಲ ಮುಷ್ಕರ ಇಂದಿನಿಂದ ಹಮ್ಮಿಕೊಳ್ಳಲಾಗಿದೆ. ಸರ್ಕಾರದ ಶಕ್ತಿ ಯೋಜನೆಯನ್ನ ಯಶಸ್ವಿ ಮಾಡಿದ ಸಾರಿಗೆ ಕಾರ್ಮಿಕರನ್ನು ನಿರ್ಲಕ್ಷಿಸುತ್ತಿರುವ ಸರ್ಕಾರದ ವಿರುದ್ಧ ಹಾಗೂ 38 ತಿಂಗಳ ಹಿಂಬಾಕಿ ವೇತನ ನೀಡಲೇಬೇಕೆಂದು ಮತ್ತು 1/1/2024ರಿಂದ ವೇತನ ಪರಿಷ್ಕರಣೆ ಆಗಲೇಬೇಕೆಂದು ಸಾರಿಗೆ ಕಾರ್ಮಿಕರ ಉಳಿವು ಅಳಿವಿನ ಸ್ವಾಭಿಮಾನದ ಮುಷ್ಕರವನ್ನ ದಿನಾಂಕ 5/8/2025ರಿಂದ ಸರ್ಕಾರ ಸಾರಿಗೆ ಕಾರ್ಮಿಕರ ಬೇಡಿಕೆ ಈಡೇರಿಸುವವರೆಗೂ ಸರ್ಕಾರದ ವಿರುದ್ಧ ಮುಷ್ಕರ ಹಮ್ಮಿಕೊಳ್ಳಲಾಗಿದೆ. ಇದರಿಂದ ಸಾರ್ವಜನಿಕರಿಗೆ ತಮ್ಮ ಊರುಗಳಿಗೆ ಹೋಗುವುದಕ್ಕೆ ಬಸ್ಸುಗಳು ಇಲ್ಲದೆ ಪರದಾಡುವಂತಾಗಿದೆ. ಚಿತ್ರದುರ್ಗದ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ನಲ್ಲಿ ನಮ್ಮ ಜೆಕೆ ಕನ್ನಡ ನ್ಯೂಸ್ ಮೂಲಕ ನಡೆಸಿರುವಂತಹ ಚಿಕ್ಕಗೌಡ್ರು ರಿಪೋರ್ಟ್ ಇದಾಗಿದೆ. ಇನ್ನಾದರೂ ಸರ್ಕಾರ ಇದರ ಕಡೆ ಗಮನ ಹರಿಸಿ ಸಾರಿಗೆ ಕಾರ್ಮಿಕರ ಬೇಡಿಕೆಗಳನ್ನ ಈಡೇರಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕಾಗಿದೆ. ವಸೀಕ್ ಅಹಮದ್, ಜೆಕೆ ನ್ಯೂಸ್ ಕನ್ನಡ, ಚಿತ್ರದುರ್ಗ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಜೆಕೆ ನ್ಯೂಸ್ ಕನ್ನಡ. ನಾನು ವಾಸಿಕ್ ಅಹಮದ್, ಚಿತ್ರದುರ್ಗ. ಸರ್ಕಾರ ರಚನೆಯಾದಾಗಲಿಂದ ಶಕ್ತಿ ಯೋಜನೆಯನ್ನು ಯಶಸ್ವಿಯಾಗಿ ನಿಭಾಯಿಸುತ್ತಿರುವಂಥ ಸಾರಿಗೆ ಸಂಸ್ಥೆಯವರಿಂದ 38 ತಿಂಗಳ ವೇತನ ಬಾಕಿ ಉಳಿಸ್ಕೊಂಡಿರುವಂಥ ಸರ್ಕಾರದ ವಿರುದ್ಧ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದಾರೆ ಸಾರಿಗೆ ಸಂಸ್ಥೆಯವರು. ಅದರ ಪ್ರಯುಕ್ತ ನಾವೀಗ ನಮ್ಮ ಚಿತ್ರದುರ್ಗದ KSRTC ಬಸ್ ಸ್ಟ್ಯಾಂಡಲ್ಲಿದ್ದೀವಿ. ಈಗ ನೀವು ನೋಡ್ತಿರ್ಬೋದು, ಜನಗಳು ಬಸ್ ಬೇರೆ ಬೇರೆ ಊರುಗಳಿಂದ ಬಂದು ಅವ್ರ ಊರಿಗೆ ಹೋಗೋಕ್ಕೆ ತಲುಪಲಾಗದೆ ಬಸ್ಸಿಗೆ ವೆಯ್ಟ್ ಮಾಡ್ತಿದ್ದಾರೆ. ಅದರ ನಿಮಿತ್ತ ಈಗ ಖಾಸಗಿ ಬಸ್ ಅವರ ಹಾವಳಿನೂ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಈ ಪ್ರಯುಕ್ತ ನಾವು ಸಾರ್ವಜನಿಕರಿಗೆ ಅವ್ರ ಅಭಿಪ್ರಾಯಗಳನ್ನು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡ್ತೀವಿ. ಸಾರ್ವಜನಿಕರಿಂದ ಏನು ಅಭಿಪ್ರಾಯ ಬರುತ್ತೆ, ಸರ್ಕಾರ ಇದ್ರ ಪರವಾಗಿ ಏನು ಕ್ರಮ ಎಚ್ಚೆತ್ತುಕೊಳ್ತದೆ ಅಂತ ಈಗ ನೋಡಬೇಕಾಗುತ್ತೆ. ಈಗ ನೀವು ನೋಡ್ತಿರ್ಬೋದು ನಮ್ಮ ಹಿಂದ್ಗಡೆ ಕೆಲವೊಂದು KSRTC ಬಸ್ಗಳು ತಮ್ಮ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಬಂದಿದ್ದಾವೆ. ಆದ್ರೂ ಇಲ್ಲಿ ಮುಷ್ಕರ ಮಾಡ್ತಿರುವಂಥ ಸಿಬ್ಬಂದಿಗಳು ಆ ಬಸ್ಸುಗಳನ್ನು ತಡೆಯುವಂಥ ಪ್ರಯತ್ನ ಪಡ್ತಿದ್ದಾರೆ. ಇದ್ರ ವಿರುದ್ಧ ಸಾರ್ವಜನಿಕರು ರೊಚ್ಚಿಗೆದ್ದಿದ್ದಾರೆ. ಅವರಿಗೆ ನಿನ್ನೆಯಿಂದನೂ ರಾತ್ರಿಯಿಂದನೇ ಹೇಳಿದ್ರು ಅವರು ನಾವು ಮುಷ್ಕರ ಮಾಡ್ತಿದ್ದೀವಿ ಅಂತೇಳಿ. ಆದರೂ ಸಾರ್ವಜನಿಕರು ತಮ್ಮ ಊರುಗಳಿಗೋಸ್ಕರ ಹೋಗ್ಲಿಕ್ಕೋಸ್ಕರ ಪರದಾಡುತ್ತಿರುವಂಥ ದೃಶ್ಯ ನಮ್ಮ KSRTC ಬಸ್ ಸ್ಟ್ಯಾಂಡಲ್ಲಿ ಕಂಡು ಬರ್ತಿದೆ. PUC ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ HKDETಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ BSc ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ ಹಾಗೂ ಭೀಮ್ರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ BBT ಮತ್ತು MPT ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂಧನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ 9019078988.